ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ ತಮ್ಮೆಲ್ಲರಿಗೂ ಅನಂತ ಅನಂತ ಪ್ರಣಾಮಗಳು. ಶ್ರೀಮದ್ ಸಿದ್ಧಾಂತ ಶಿಖಾಮಣಿ ಪರಮ ಪೂಜ್ಯ ಮಲ್ಲಿಕಾರ್ಜುನ ಶಿವಯೋಗಿಗಳ ಪ್ರವಚನ, ಆ ಒಂದು ಸಾರವನ್ನು ಸಂಗ್ರಹಿಸಿ ತಮ್ಮ ಭಾಷ್ಯವನ್ನು ಕರುಣಿಸಿದವರು ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು, ಜ್ಞಾನ ಯೋಗಾಶ್ರಮ, ಬಿಜಾಪುರ. ಇದನ್ನು ಪ್ರಕಟಪಡಿಸಿದವರು ಗ್ರಂಥವನ್ನು ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಗ್ರಂಥಮಾಲೆ, ಮೈಸೂರು. ನಿನ್ನೆ ದಿವಸ ಈ ಸಿದ್ಧಾಂತ ಶಿಖಾಮಣಿ ಉಪದೇಶ ಶ್ರಾವಕರ ಲಕ್ಷಣ, ಉಪದೇಶಕರ ಲಕ್ಷಣ, ಉಪದೇಶ ಶ್ರಾವಕರ ಲಕ್ಷಣ ಎರಡು ಗೊತ್ತಿರಬೇಕು. ಕೇಳೋರು ಹೆಂಗಿರ್ಬೇಕಪ್ಪ ಅಂತಂದ್ರೆ, ಗುರುವಿನಲ್ಲಿ ಶ್ರದ್ಧೆ ಇರಬೇಕು. ಏನೇನಿರ್ಬೇಕಂತ ಹೇಳಿದರು ರೇಣುಕರ ಒಂದು ಅಗಸ್ತ್ಯ ಮುನಿಗಳಲ್ಲಿ, ಅಂದ್ರೆ ಉಪದೇಶ ಶ್ರಾವಕರು ಹೆಂಗಿರ್ತಾರಂದ್ರೆ, ರೇಣುಕರ ಬಗ್ಗೆ ಗಾಢವಾದ ಭಕ್ತಿ ಇದೆ ಅಂತಂದ್ರೆ, ಗುರುಗಳೇನು ಹೇಳ್ತಾರ ಅದರ ಬಗ್ಗೆ ಬಹಳ ಶ್ರದ್ಧೆ ಇಟ್ಕೊಂಡು ಪ್ರೀತಿಲಿಂತ ಕೇಳೋದು. ತಮ್ಮ ಬುದ್ಧಿಗೆ ಆವೃತವಾದ ಅವಿದ್ಯಾ ಆವರಣವನ್ನು ಕೂಡಲೇ ನಾಶಗೊಳಿಸುವ ಮಹತ್ ಶಕ್ತಿಯು ಶ್ರೀ ರೇಣುಕರ ಕೃಪಾ ದೃಷ್ಟಿಯಲ್ಲಿ ತುಂಬಿಕೊಂಡಿದೆ ಎಂಬ ಅತುಲ ಶ್ರದ್ಧೆ ಇದೆ. ಅಗಸ್ತ್ಯರು ಗುರುವಿನ ದೃಷ್ಟಿಯಲ್ಲಿ ಅಗಾಧ ಶಕ್ತಿ, ಜ್ಞಾನದಲ್ಲಿಯ ಪ್ರಗಾಢ ಪರಿಪೂರ್ಣತೆ ಹಾಗೂ ಮಾತಿನಲ್ಲಿಯ ಶಕ್ತಿ ಇವೆಲ್ಲವುಗಳನ್ನು ಅರಿತಿದ್ದಾರೆ ಹಾಗೂ ಅವುಗಳಲ್ಲಿ ಅಚಲವಾದ ವಿಶ್ವಾಸವುಳ್ಳವರು ಆಗಿದ್ದಾರೆ. ಅಷ್ಟೇ ಅಲ್ಲ, ಗುರುಗಳಲ್ಲಿ ಗೌರವ ಹಾಗೂ ಪೂಜ್ಯ ಭಾವನೆಗಳನ್ನು ತಳೆದವರಾಗಿದ್ದಾರೆ. ಈ ಯೋಗ್ಯತೆಯನ್ನರಿತ ಶ್ರೀ ರೇಣುಕರು ಅತುಲ ಆನಂದಿತರಾಗಿ ಮಹಾಸಿದ್ಧಾಂತವನ್ನು ಮನಂಬುಗುವಂತೆ ಅರುಹುತ್ತಾರೆ. ಈ ಸಿದ್ಧಾಂತ ಶಿಖಾಮಣಿ ತಿಳಿಸುವಾಗ ಈ ತತ್ವಗಳು, ಈ ಸೂತ್ರಗಳು ಸಂಗ್ರಹ ಮಾಡಿದವರು ಶಿವಯೋಗಿ ಶಿವಾಚಾರ್ಯರು. ಇವುಗಳನ್ನು ರಚನೆ ಮಾಡಿದವರು, ಆ ಒಂದು ಅನುಭವವನ್ನು ರಚನೆ ಮಾಡಿದವರು ಯಾರು ಗೊತ್ತಾ? ಈ ಶ್ಲೋಕಗಳ ರಚನೆ ಯಾರಿಂದ ಆಗ್ಯಾವ? ಶಿವಯೋಗಿ ಶಿವಾಚಾರ್ಯರು ಸಂಗ್ರಹ ಮಾಡಿದವರು. ಈಗ ವ್ಯಾಸ ಮಹರ್ಷಿಗಳು ಶ್ಲೋಕಗಳನ್ನು ಸಂಗ್ರಹ ಮಾಡ್ಯಾರ, ಭಗವದ್ಗೀತೆಯ ಶ್ಲೋಕಗಳನ್ನು. ಆ ಶ್ಲೋಕಗಳು ಯಾರು ಹೇಳ್ಯಾರ, ಯಾರಿಗೆ ಹೇಳ್ಯಾರ? ಭಗವದ್ಗೀತೆಯ ಶ್ಲೋಕಗಳು ಅರ್ಜುನ್ ಹೇಳ್ಯಾರ. ಅಲ್ಲಿ ಒಬ್ಬ ಕೃಷ್ಣ, ಒಬ್ಬ ಅರ್ಜುನ, ಇಬ್ರೇ. ಈ ಸಿದ್ಧಾಂತ ಶಿಖಾಮಣಿ ಒಳಗ 5 ಮಂದಿ ಜಗದ್ಗುರುಗಳದಾರ, 5 ಮಂದಿ ಮಹರ್ಷಿಗಳದಾರ, 10 ಮಂದಿ ಅದಾರ ಇದ್ರಾಗ. ಇದು ತಿಳ್ಕೋಬೇಕು, ಇದು ಒಬ್ಬರ್ಲಿಂತ ರಚನೆ ಆಗಿದ್ದಲ್ಲ. ಇದು ಈಗ ನೀವು ರೇಣುಕ ರೇಣುಕ ಅಂತೀರಲ್ಲ, ಇದು ಯಾವ ಯುಗದ ಹೆಸರಿದು? ಯಾವ ಯುಗದ ಜಗದ್ಗುರುಗಳ ಹೆಸರಿದು? ಇವೆಲ್ಲ ಹಿನ್ನೆಲೆ ಗೊತ್ತಿರಬೇಕು. ಏನ್ ಮಾಡ್ಬೇಕು, ನೀವು 6 ಕಾಲಮ್ ಹಾಕೋಬೇಕು. 6 ಕಾಲಮ್, 1 2 3 4 5 6. 6 ಕಾಲಮ್ ಹಾಕೊಂಡು ಈ ಕಡೆ ವಿವರ ಅಂತ ಬರೀರಿ. ಅದರ ಮುಂದ 5 ಕಾಲಮ್ ಅವಲ್ಲ,
5 ಜಗದ್ಗುರುಗಳಿಗೆ ಸಂಬಂಧಪಟ್ಟಂತೆ 5 ಕಾಲಮ್ಗಳು ಹಾಕಿ ರೆಡಿ ಇಟ್ಟಿರ್ಬೇಕು. 5 ಮಂದಿಗೆ ಸಂಬಂಧಪಟ್ಟಂತೆ ಏನೇನಿತ್ತು, ಇವ್ರ ಹೆಸರುಗಳು ಏನಿದ್ದು ಅನ್ನೋದು ಇತಿಹಾಸ ಗೊತ್ತಿರ್ಬೇಕು. ಇದು ಚಾಲು ಆಗೋದಕ್ಕಿಂತ ಮೊದಲ ಇದ್ರ ಬಗ್ಗೆ ಹಿನ್ನೆಲೆ ಗೊತ್ತಿರ್ಬೇಕು. 1 2 3 4 5 ಕಾಲಮ್ ಅದಾವಲ್ರಿ. ಈ ಕಡೆ ಏನ್ ಬರಿಬೇಕು? ಫಸ್ಟ್ ಯುಗ ಯಾವುದು? 4 ಯುಗಗಳಲ್ಲಿ ಫಸ್ಟ್ ಯುಗ ಯಾವುದು? ಕೃತಯುಗ. ಕೃತಯುಗದೊಳಗ ಈ ಪಂಚಪೀಠದವರ ಹೆಸರುಗಳು ಏನಿದ್ದು ಅಂದ್ರ ಏಕಾಕ್ಷರ. ಈ ಕಡೆ ಏನ್ ಬರಿಬೇಕು? ಕೃತಯುಗ ಅಂತ ಬರಿಬೇಕು ವಿವರ ಇದ್ದಲ್ಲಿ. ಅದಕ್ಕಿಂತ ಹಿಂದೆ ಬೇಕಿದ್ರೆ ಒಂದು ಸೀರಿಯಲ್ ನಂಬರ್ ಅಂತ ಹಾಕೊಳ್ರಿ, ಕ್ರಮ ಸಂಖ್ಯೆ. ಸೀರಿಯಲ್ ನಂಬರ್ 1ರಾಗ ಕಾಲಮ್ ಮಾಡಿ ಈ ಕಡೆ ಏನ್ ಮಾಡ್ರಿ, ಕಲಿಯುಗ ಅಂತ ಬರೆದು, ಕಲಿಯುಗದಾಗ ಇದು ಯಾವುದು? ಕೃತಯುಗ ಅಂತ ಬರೆದು, ಆ ಕೃತಯುಗದೊಳಗ ಅವ್ರ 5 ಮಂದಿ ಹೆಸರು ಏನೇನಿತ್ತು ಅಂತ ಬರಿಬೇಕು. 1ನೇದ್ರಾಗ ಏಕಾಕ್ಷರ. 2ನೇದ್ರೊಳಗ ದ್ವಯಾಕ್ಷರ. 3ನೇದ್ರೊಳಗ ಏನ್ ಬರೀತೀರಿ? ತ್ರಯಾಕ್ಷರ. 4ನೇದ್ದು ಚತುರಾಕ್ಷರ. 5ನೇದ್ದು ಪಂಚಾಕ್ಷರ. ಹಿಂಗ ಫಸ್ಟ್ ಕೃತಯುಗದ ಗುರುಗಳ ಹೆಸರುಗಳಿವು. ಮುಂದೆ ತ್ರೇತಾಯುಗ. ಕೃತಯುಗ ಆದ್ಮೇಲೆ ತ್ರೇತಾಯುಗ ಬರ್ತದೆ. ತ್ರೇತಾಯುಗದೊಳಗಿನ ಗುರುಗಳ ಹೆಸರುಗಳು ಯಾವುವು ಅಂದ್ರ ಏಕವಕ್ತ್ರ. ವಕ್ತ್ರ ಅಂದ್ರೆ ಮುಖ. ಏಕವಕ್ತ್ರ ಮುಖ, ಬಾಯಿ ಅಂತಾರ. ಏಕವಕ್ತ್ರ, ದ್ವಿವಕ್ತ್ರ, ಇವು ಹೆಸರುಗಳು. ಮುಂದಿನ ಬರೀರಿ. ಏಕವಕ್ತ್ರ, ದ್ವಿವಕ್ತ್ರ. 3ನೇದ್ದು ತ್ರಿವಕ್ತ್ರ. ತ್ರಿ 3ನೇದ್ದು. ದ್ವಿ ಆದ್ಮೇಲೆ ತ್ರಿವಕ್ತ್ರ. ವಕ್ ಬರ್ದು ತೆಳಗ ತ ಬರ್ದು ರದತ್ತ ವಕ್ತ್ರ. ಏಕವಕ್ತ್ರ, ದ್ವಿವಕ್ತ್ರ, ತ್ರಿವಕ್ತ್ರ, ಚತುರ್ವಕ್ತ್ರ, ಪಂಚವಕ್ತ್ರ. ತ್ರೇತಾಯುಗ ಆಯ್ತಾ? ತ್ರೇತಾಯುಗ ರಾಮನ ಕಾಲ. ಮುಂದ ದ್ವಾಪರ ಯುಗ. ದ್ವಾಪರ ಯುಗದಾಗ ಏನ್ ಹೆಸರು? ಕೃಷ್ಣನ ಕಾಲ ಇದು. ದ್ವಾಪರ ಯುಗದೊಳಗಿನ ಏನ್ ಹೆಸರು? ರೇಣುಕ. ದ್ವಾಪರ ಯುಗದ ಹೆಸರು ಅದು ರೇಣುಕಾಚಾರ್ಯ. ರೇಣುಕ. ನೆಕ್ಸ್ಟ್ ದಾರುಕಾಚಾರ್ಯ. ರೇಣುಕಾಚಾರ್ಯ, ದಾರುಕಾಚಾರ್ಯ. 3ನೇದ್ದು ಘಂಟಾಕರ್ಣ. 4ನೇದ್ದು ಧೇನುಕರ್ಣ. 5ನೇದ್ದು ವಿಶ್ವಕರ್ಣ. ದ್ವಾಪರ ಯುಗದೊಳಗಿಂದ ಒಂದು ಹೆಸರು ಫೇಮಸ್ ಎಲ್ಲರಿಗೆ. ಉಳಿದುದೇನು ಗೊತ್ತಿಲ್ಲ. ರೇಣುಕ ಬಿಟ್ರೆ ಮತ್ತೆ ಮೇನ್ ಶಬ್ದ ಗೊತ್ತಿಲ್ಲ. ದ್ವಾಪರ ಯುಗ ಮುಗಿದ್ಮೇಲೆ ಕಲಿಯುಗ. ಕಲಿಯುಗದಾಗ ಯಾರ ಹೆಸರು? ರೇವಣ ಸಿದ್ಧ, ಮತ್ತೆ ಮರುಳ ಸಿದ್ಧ, ಮತ್ತೆ ಏಕೋರಾಮಾರಾಧ್ಯ, ಮತ್ತೆ ಪಂಡಿತಾರಾಧ್ಯ, ಮತ್ತೆ ವಿಶ್ವಾರಾಧ್ಯ. ಯಾರು ಬಳ್ಳೊಳ್ಳಿ ಕುಟ್ಲಕತ್ತಾರ? ಏನು ಸೌಂಡ್ ಮಾಡಕತ್ತಾರ? ಆಯ್ತ್ರ. ರೇಣುಕ, ದಾರುಕ, ಘಂಟಾಕರ್ಣ, ಧೇನುಕರ್ಣ, ವಿಶ್ವಕರ್ಣ.
ಈ ಒಂದು ರೇಣುಕ ಇವ್ರ ಜೊತೆಗೆ ಸಂವಾದ ಮಾಡಿದ ಮಹರ್ಷಿಗಳು ಕೆಳಗೆ ಬರ್ಕೊಳ್ರಿ, ಮಹರ್ಷಿ ಅಂತ. ಯಾವ ಮಹರ್ಷಿಗಳು? ಅಗಸ್ತ್ಯ, ರೇಣುಕರ ಜೊತೆಗೆ ಸಂವಾದ ಮಾಡಿದವ ಅಗಸ್ತ್ಯ ಮಹರ್ಷಿ. ದಾರುಕರ ಜೊತೆಗೆ ಸಂವಾದ ಮಾಡಿದವ ದಧೀಚಿ ಮಹರ್ಷಿ. ಮುಂದೆ ಘಂಟಾಕರ್ಣರ ಜೊತೆಗೆ ವ್ಯಾಸ ಮಹರ್ಷಿ. ಘಂಟಾಕರ್ಣರ ಜೊತೆಗೆ ವ್ಯಾಸ ಮಹರ್ಷಿ. ಧೇನುಕರ್ಣರ ಜೊತೆಗೆ ಸಾನಂದ ಮಹರ್ಷಿ. ಧೇನುಕರ್ಣರ ಜೊತೆಗೆ ಸಾನಂದ ಮಹರ್ಷಿ. ವಿಶ್ವಕರ್ಣರ ಜೊತೆಗೆ ದುರ್ವಾಸ ಮಹರ್ಷಿ. ಈ ಎಲ್ಲ ಮಹರ್ಷಿಗಳು ವೀರಶೈವ ಲಿಂಗಾಯತ ಮಹರ್ಷಿಗಳು. ಇದು ತಿಳ್ಕೊಳ್ರಿ. ಸನಾತನ ಭಾರತೀಯ ಆಗಮೋಕ್ತ ವೀರಶೈವ ಲಿಂಗಾಯತ ಮಹರ್ಷಿಗಳು ಇವರೆಲ್ಲ. ಅಗಸ್ತ್ಯ, ದಧೀಚಿ, ವ್ಯಾಸ, ಸಾನಂದ, ದೂರ್ವಾಸ ಇವರೆಲ್ಲರೂ ಏನು ಚರ್ಚೆ ಮಾಡಿದ ಶ್ಲೋಕಗಳದವ ಆ ಶ್ಲೋಕಗಳನ್ನ 5 ಮಂದಿ ಜಗದ್ಗುರುಗಳು, 5 ಮಂದಿ ಮಹರ್ಷಿಗಳು ಚರ್ಚೆ ಮಾಡಿದ್ದು ಈ ಒಂದು ಶಿವಾಗಮವನ್ನು ಕುರಿತು. ಈ ಶಿವಾಗಮ ಮೊದಲು ಎಲ್ಲಿ ಆರಂಭ ಆಯಿತು? ಕೈಲಾಸದಲ್ಲಿ ಶಿವ ಯಾರಿಗೆ ಹೇಳ್ತಾನ? ಪಾರ್ವತಿಗೆ ಹೇಳ್ತಾನ. ಮುಂದೆ ಪಾರ್ವತಿ ಏನ್ ಮಾಡ್ತಾಳ? ಶಿವಗಣಾಧೀಶ್ವರರಿಗೆಲ್ಲ ಹೇಳ್ತಾವ. ಶಿವಗಣಾಧೀಶ್ವರರಿಗೆ ಹೇಳಿದ ಮೇಲೆ ಅದರೊಳಗೆ ಇವ್ರು 5 ಮಂದಿ ಪರ್ಫೆಕ್ಟ್ ಆಗಿ ತಯಾರಾಗ್ತಾರೆ. ಇವ್ರು 5 ಮಂದಿ ತಯಾರಾದ್ಮೇಲೆ ಸೃಷ್ಟಿ ಒಳಗ ಆರಂಭದಲ್ಲಿ ಈ ವೀರಶೈವ ತತ್ವವನ್ನ ಭೂಲೋಕದಾಗ ಬಿತ್ತಲಕ ಇವ್ರು 5 ಮಂದಿ ಫಸ್ಟ್ ಬರ್ತಾರ ಭೂಮಿ ಮೇಲೆ. ರೇಣುಕ, ದಾರುಕ, ಘಂಟಾಕರ್ಣ, ಧೇನುಕರ್ಣ, ವಿಶ್ವಕರ್ಣ. ಇಲ್ಲಿ ಶಿವನ 5 ಮುಖದಿಂದ ಇವರು 5 ಮಂದಿ ಬಂದು 5 ಮಂದಿ ಮಹರ್ಷಿಗಳಿಗೆ ಉಪದೇಶ ಮಾಡ್ತಾರೆ. ಇವರು 5 ಮಂದಿ ಕ್ಷೇತ್ರಗಳು ಯಾವುವು? ಕ್ಷೇತ್ರ ಅಂತ ಬರ್ಕೊಳ್ರಿ ಮುಂದೆ. ಯಾವ ಕ್ಷೇತ್ರ? ರಂಭಾಪುರಿ ಕ್ಷೇತ್ರ 1ನೇದ್ದು. 2ನೇದ್ದು ಉಜ್ಜಯಿನಿ. 3ನೇದ್ದು ಹಿಮವತ್ ಕೇದಾರ. 4ನೇದ್ದು ಶ್ರೀಶೈಲ. 5ನೇದ್ದು ಕಾಶಿ. ಇವುದ್ರ ಉಜ್ಜಯಿನಿಗೆ ಕಾಳಿಕಾ ಉಜ್ಜಯಿನಿ ಅಂತ ಬರ್ತಾರೆ. ಬರೀರಿ ಎಂತದ್ರಿ? ಕಾಳಿಕಾ ಉಜ್ಜಯಿನಿ. ಕಾಳಿಕಾ ಉಜ್ಜಯಿನಿ. ಮತ್ತೆ ಇವರು ಮಾಡಿದ ಪೀಠಗಳು ಯಾವಪ್ಪ ಅಂತಂದ್ರೆ ಇವರು ವೀರಪೀಠ, ರೇಣುಕಾಚಾರ್ಯರದು ವೀರಪೀಠ. ಪೀಠ ಅಂತ ಬರ್ಕೊಂಡು ವೀರ ಅಂತ ಬರ್ಕೋಬೇಕು. ಈ ಕಡೆ ಉಜ್ಜಯಿನಿದು ರಂಭಾಪುರಿದು ವೀರಪೀಠ, ಉಜ್ಜಯಿನಿದು ಸದ್ಧರ್ಮ ಪೀಠ. ಹಿಮವತ್ ಕೇದಾರದ್ದು ವೈರಾಗ್ಯ ಪೀಠ. ಶ್ರೀಶೈಲದ್ದು ಸೂರ್ಯಪೀಠ. ಶ್ರೀಶೈಲದ್ದು ಸೂರ್ಯಪೀಠ. ಕಾಶಿದು ಜ್ಞಾನಪೀಠ. ಇಷ್ಟು ಮಿನಿಮಮ್ ಜ್ಞಾನ ಇರ್ಬೇಕು. ಮುಂದ ಗೋತ್ರ ಪುರುಷರದರ ವೀರ, ನಂದಿ, ಭೃಂಗಿ, ಋಷಭ, ಸ್ಕಂದ.
ಗೋತ್ರ ಪುರುಷರು. ಯಾವ ಗೋತ್ರ ನಿಮ್ದು ಅಂತೇಳಿ ಎಲ್ಲಾರೆ ಬ್ರಾಹ್ಮಣರು ಪೂಜಾರಿಗಳು ಇರ್ತಾರಲ್ಲ, ಅಲ್ಲಿ ಹೋದಾಗ ನಿಮಗೆ ಗೋತ್ರ ಕೇಳ್ತಾರ, ಅವ್ರು ಅರ್ಚನೆ ಮಾಡ್ರಿ ಅಂದ್ರೆ ನಿಮ್ ಗೋತ್ರ ಹೇಳ್ರಿ ಅಂತಾರ ಅವ್ರು. ಆ ಟೈಮ್ನೊಳಗ ಈ 5 ಪೀಠದ ಪೈಕಿ ನೀವು ಯಾವ್ದಾರೆ ಒಂದು ಪೀಠದ ಭಕ್ತರು ಇರ್ತೀರಿ, ಆ ಪೀಠದ ಗೋತ್ರ ಹೇಳ್ಬೇಕು. ರಂಭಾಪುರಿಯವರು ವೀರಗೋತ್ರ, ಇವರು ಉಜ್ಜಯಿನಿಯವರು ನಂದಿ ಗೋತ್ರ, ಕೇದಾರದವರು ಭೃಂಗಿ ಗೋತ್ರ, ಶ್ರೀಶೈಲದವರು ವೃಷಭ ಗೋತ್ರ, ಕಾಶಿಯವರು ಸ್ಕಂದ ಗೋತ್ರ. ರಂಭಾಪುರಿಯವ್ರದ್ದು ವೀರಗೋತ್ರ. ವೀರ ನಂದಿ ಭೃಂಗಿ, ವೀರ ನಂದಿ ಭೃಂಗಿ ಋಷಭ ಸ್ಕಂದ. ವೇದಗಳು ಎಲ್ಲಿಂದ ಉತ್ಪತ್ತಿ ಆದವು? ವೇದಗಳ ಉತ್ಪತ್ತಿ ಎಲ್ಲಿಂದ? ಶಿವನ ವಾಣಿ. ಚತುರ್ಮುಖ ಬ್ರಹ್ಮನಿಂದ 4 ವೇದ ತಯಾರಾಗ್ಯವಂತೇಳಿ ವೈಷ್ಣವರು ಹೇಳ್ತಾರ. ಆದ್ರೆ ಶೈವರು ಏನ್ ಹೇಳ್ಬೇಕಂದ್ರೆ, ವೀರಶೈವರು ಶಿವನ 5 ಮುಖಗಳ ಪೈಕಿ 4 ಮುಖಗಳಲ್ಲಿ ವೇದಗಳು ಉತ್ಪತ್ತಿ ಆದವು. 4 ಮುಖದೊಳಗ 4 ವೇದಗಳು ಉತ್ಪತ್ತಿ ಆದ್ಮೇಲೆ 5ನೇ ಮುಖದಾಗ ಏನು ಉತ್ಪತ್ತಿ ಆಗ್ಯಾವ? 28 ಶಿವಾಗಮಗಳು. 28 ಶಿವಾಗಮಗಳು 5ನೇ ಮುಖದೊಳಗ ಉತ್ಪತ್ತಿ ಆಗ್ಯಾವ. ಹೀಗಾಗಿ ವೇದ ಆಗಮಗಳು ಒಬ್ಬನೇ ಶಿವನಿಂದ ಉತ್ಪತ್ತಿ ಆಗಿದ್ದಕ್ಕ ಅವುಗಳಲ್ಲಿ ಯಾವ ವಿರೋಧಗಳು ಇಲ್ಲ. ಒಂದು ಮಾಂತ್ರಿಕ, ಇನ್ನ ಒಂದು ತಾಂತ್ರಿಕ. ಆಗಮಗಳಿಗೆ ತಾಂತ್ರಿಕ ಅಂತರ, ವೇದಗಳಿಗೆ ಮಾಂತ್ರಿಕ ಅಂತರ. ಹಿಂಗೆಲ್ಲ ತಿಳ್ಕೊಂಡ್ರೆ ಇದು ಇನ್ನ ಬಹಳ ದೊಡ್ಡ ಪರಂಪರೆ ಅದ. ಹೇಳ್ಬೇಕಾದ್ರೆ ಬಹಳ ದೊಡ್ಡದ. ಇನ್ನ ಈಗ ಸದ್ಯ ಕನಿಷ್ಠ ಜ್ಞಾನ ಇಷ್ಟಿರ್ಬೇಕು. ಈಗ ನಮಗೆ ಸಿದ್ಧಾಂತ ಶಿಖಾಮಣಿ ನಮ್ಮ ಕೈಗೆ ಬರಬೇಕು ಅಂತಂದ್ರೆ ಏನಪ್ಪ, ಎಲ್ಲಿ ತನಕ ಅಂದ್ರೆ ಇವರು 5 ಮಂದಿ ಮಹರ್ಷಿಗಳು ಸಿದ್ಧಾಂತ ಶಿಖಾಮಣಿ ನಮ್ಮ ಕೈಗೆ ಬಂದದಂತಂದ್ರೆ 5 ಮಂದಿ ಮಹರ್ಷಿಗಳು, 5 ಮಂದಿ ಜಗದ್ಗುರುಗಳು, ಪೀಠಾಧಿಪತಿಗಳು ಚರ್ಚೆ ಮಾಡಿದ ಸಾಹಿತ್ಯವನ್ನ ಸಂಗ್ರಹ ಮಾಡಿದವರು ಯಾರು? ಶಿವಯೋಗಿ ಶಿವಾಚಾರ್ಯರು. ಈಗ ನಾವು 11 ಮಂದಿ ಋಣದಾಗದೀವಿ. ನಾವು 5 ಮಂದಿ ಜಗದ್ಗುರುಗಳು, 5 ಮಂದಿ ಮಹರ್ಷಿಗಳು ಪ್ಲಸ್ ಶಿವಯೋಗಿ ಶಿವಾಚಾರ್ಯರು. ಇಷ್ಟೆಲ್ಲರೂ ಮಾಡಿದ ಪ್ರಯತ್ನ ಇದು. ಆಗಮಗಳು ಕೈಲಾಸದಲ್ಲಿ ಶಿವ ಪಾರ್ವತಿಗೆ ಉಪದೇಶ ಮಾಡ್ತಾನೆ. ಆ ಕೈಲಾಸದೊಳಗಿನ ಶಿವಗಣಾಧೀಶ್ವರರಿಗೆಲ್ಲ ಪಾರ್ವತಿ ಉಪದೇಶ ಮಾಡ್ತಾಳೆ. ಅದೆಲ್ಲ ಕೈಲಾಸದಾಗ ಇದು ಉತ್ಪತ್ತಾಗಿದ್ದು ಮೊದಲು. ಮುಂದೆ ಭೂಲೋಕದಲ್ಲಿ ಆ ಶಿವನ ಆದೇಶವನ್ನು ತಗೊಂಡು ಬಂದು ಈ 5 ಮಂದಿ ಆಚಾರ್ಯರು 5 ಮಂದಿ ಮಹರ್ಷಿಗಳಿಗೆ ಉಪದೇಶ ಮಾಡ್ತಾರೆ. ಆ 5 ಮಂದಿ ಮಹರ್ಷಿಗಳಿಂದ ಇದೇನಾಗ್ತದೆ,
ಈ ಶ್ಲೋಕಗಳು ಆ ಶಿವಯೋಗಿ ಶಿವಾಚಾರ್ಯರು ಸಂಗ್ರಹ ಮಾಡಿ ಏನ್ ಮಾಡಿದ್ರು, ಸಿದ್ಧಾಂತ ಶಿಖಾಮಣಿ ಅಂತ ಒಂದು ಗ್ರಂಥ ಮಾಡಿದ್ರು. ಇದೇನಂದ್ರೆ ಸಮನ್ವಯ ಸಿದ್ಧಾಂತ. ಇದರದು ಬ್ಯೂಟಿ ಏನಂದ್ರೆ ಸಮನ್ವಯ ಸಿದ್ಧಾಂತ. ಯಾವುದಕ್ಕೂ ಪರ ಇಲ್ಲ, ಯಾವುದಕ್ಕೂ ವಿರೋಧ ಇಲ್ಲ. ಇದು ತನ್ನದೇ ಆದ ಒಂದು ಸ್ವತಂತ್ರ ಸಮನ್ವಯತೆಯನ್ನು ಕಾಪಾಡಿಕೊಂಡು ಹೋಗ್ತದ. ಯಾರಿಗೂ ವಿರೋಧ ಮಾಡಂಗಿಲ್ಲ. ವಿರೋಧ ರಹಿತತ್ವಂ ವೀರಶೈವತ್ವಂ. ಯಾರ ಜೊತೆಗೂ ವಿರೋಧ ಇಲ್ಲ. ಯಾರು ಆ ಒಂದು ಆಗಮಗಳು ಮೂಲವಾದಂಥವು, ಆಗಮಗಳೇ ಮುಂದೆ ಸಿದ್ಧಾಂತ ಶಿಖಾಮಣಿ ಆಗ್ತದೆ. ಆ ಸಿದ್ಧಾಂತ ಶಿಖಾಮಣಿಯ ಶ್ಲೋಕಗಳೇ ಬಸವಾದಿ ಶರಣರು ಅಧ್ಯಯನ ಮಾಡಿ ಆ ಒಂದು ಆಚಾರ ವಿಚಾರಗಳಿಗೆ ಮೆಚ್ಚಿಕೊಂಡು ಅವ್ರೇನ್ ಮಾಡ್ತಾರೆ, ಆ ಒಂದು ವೈದಿಕ ಪದ್ಧತಿ ಒಳಗಿರುವಂತ ಅನಾನುಕೂಲತೆಗಳು, ಜನಸಾಮಾನ್ಯರಿಗೆ ಉಂಟಾಗುವ ಭೇದ ಭಾವ ಅಪಮಾನಗಳನ್ನು ಮೀರಿದಂತ ಒಂದು ಸಮಾನತೆ ಇಲ್ಲಿ ಆದ ಅಂತೇಳಿ ಇದರೊಳಗೆ ಬಂದು ಈ ಒಂದು ಸಿದ್ಧಾಂತ ಶಿಖಾಮಣಿಯ ವೀರಶೈವ ತತ್ವಗಳನ್ನೇ ಬಳಸಿಕೊಂಡು ಅವರು ವಚನ ಸಾಹಿತ್ಯಗಳನ್ನು ರಚನೆ ಮಾಡ್ತಾರೆ. ಆ ವಚನ ಸಾಹಿತ್ಯದೊಳಗ ಒಂದೊಂದು ವಚನದೊಳಗೂ ಈ ವೇದಗಳ ಮತ್ತು ಆಗಮಗಳ ಮತ್ತು ಈ ಸಿದ್ಧಾಂತ ಶಿಖಾಮಣಿಯ ಶ್ಲೋಕಗಳನ್ನ ಉದಾಹರಿಸಿದ್ದು ನಾವೆಲ್ಲ ಕಡೆ ನೋಡಬಹುದು. ಅದ್ರಾಗೇನು ಮುಲಾಜಿನೇ ಇಲ್ಲ. ಯಾರು ಏನ್ ಬೇಕಾದ ಹೇಳಿದ್ರು ಮೂಲ ಸಿದ್ಧಾಂತ ಸನಾತನ ಭಾರತೀಯ ವೀರಶೈವ ಸಿದ್ಧಾಂತನೇ ಮೂಲ. ಅದಕ್ಕೆ ಬೇರೆಯವ್ರು ಯಾರು ಏನ್ ಹೇಳಿದ್ರು ಸ್ವಾತಂತ್ರ್ಯ ಅಂದ್ರೆ ಇಲ್ಲ, ಏನಂದ್ರು ಇಲ್ಲ. ಅದು ಸನಾತನ ಸಾಹಿತ್ಯನೇ ಅದು. ಉಪನಿಷತ್ತುಗಳು ಮತ್ತು ವಚನಗಳು, ವೇದಗಳು ಮತ್ತು ವಚನಗಳು, ಪುರಾಣಗಳು ಮತ್ತು ವಚನಗಳ ಸಾಕಷ್ಟು ಕಡೆ ಅದರ ಉಲ್ಲೇಖಗಳು ಸಿಗ್ತವೆ, ಬುಕ್ಗಳು ಸಿಗ್ತವೆ. ನಿನ್ನೆ ದಿವಸ ಏನ್ ಮಾಡಿದೆವಪ್ಪ ಅಂತಂದ್ರೆ ಉಪದೇಶ ಶ್ರಾವಕರ ಲಕ್ಷಣ. ಈಗ ಅವತರಣಿಕೆ ಅಂತ. ಅವತರಣಿಕೆ ಅಂತಂದ್ರೆ ಮುಂದಿನ ಭಾಗ. ಈಗೇನದ 5 ಮಂದಿ ಹೆಸರುಗಳು ತಗೊಳ್ಳೋದಕ್ಕಿಂತ ಏನ್ ಮಾಡ್ಯಾರ, ಒಬ್ಬರ ಹೆಸರು ತಗೊಂಡಾರ ಅಷ್ಟೇ. ಒಂದೇ ಸಲಕ್ಕೆ 5 ಮಂದಿ ಹೆಸರು ಹೆಂಗ್ ತಗೊಳಕ್ ಬರ್ತದ? ಎಲ್ಲರೂ ಡಿಸ್ಕಸ್ ಮಾಡಿದ ಅದೇ ಸಿದ್ಧಾಂತ, ಅದೇ ಆಗಮ, ಅದೇ ವಿಚಾರ, ಅದೇ ಶಿಖಾಮಣಿ, ಒಂದೇ ತತ್ವ. ಹೀಗಾಗಿ ಅಗಸ್ತ್ಯ ಋಷಿಯ ವಿಜ್ಞಾಪನೆಯನ್ನ ಕೇಳಿದ ಮೇಲೆ ಆ ಶಾಸ್ತ್ರದ ಪ್ರಚಾರಾರ್ಥವಾಗಿಯೇ ಭೂಲೋಕಕ್ಕೆ ಐತಂದ ತತ್ವನಿಷ್ಠ ಶಿವಗಣಾಧೀಶ ಶ್ರೀ ರೇಣುಕಾಚಾರ್ಯರು ಕ್ಷಣಕಾಲ ಸ್ತಂಭಿತರಾಗಿ, ಸ್ತಂಭಿತ ಅಂದ್ರೆ ಸೈಲೆಂಟ್, ಶಾಂತಾಗಿ ದಯೆಯಿಂದ ಪ್ರಾರಂಭವಾಗಿ ಶಿವಶಾಸ್ತ್ರದ ಪರಿಸಮಾಪ್ತಿಗೆ ಪ್ರತಿಬಂಧಕವಾದ ವಿಘ್ನ ದೇವತೆಗಳನ್ನ ಸಮಾಧಾನ ಪಡಿಸಲೋಸುಗ. ನೋಡ್ರಿ, ವಿಘ್ನಗಳಿಗೆ ಅವ್ರು ಕೆಟ್ಟ ಅಂತ ಅಂದಿಲ್ಲ ಇದ್ರಾಗ, ವಿಘ್ನ ದೇವತೆಗಳು ಅಂತ. ದೇವತೆಗಳ ಬೇಡಿಕೆ ಏನದ ಹೇಳ್ರಿ? ದೇವರು ಒಬ್ಬನೇ ಅದನ, ದೇವತೆಗಳು ಅನೇಕದವ. ಆ ದೇವತೆಗಳ ಕರ್ತವ್ಯ ಏನು? ದೇವರು ಕಾಡಂಗಿಲ್ಲ, ದೇವತೆಗಳ ಕಾಡ್ತಾವ. ಏನು ಬೇಡಿಕೆ? ಪರಮಾತ್ಮನ ಕಡೆ ಹೊಳ್ರಿ ಅಂತ, ಮತ್ತೇನಿಲ್ಲ. ದೇವರ ಕಡೆ ಹೊಳ್ರಿ. ಬರೇ ಇಲ್ಲಿ ಭೂಲೋಕದೊಳಗಿನ ಭೋಗಗಳನ್ನ ಭೋಗಿಸ್ಬೇಕ, ಪರಮಾತ್ಮನನ್ನು ಮರೆತದಿರಲ್ಲ, ಅದಕ್ಕೆ ಪರಮಾತ್ಮನ ಕಡೆ ಹೊಳ್ರಿ. ಟರ್ನ್ ಟುವರ್ಡ್ಸ್ ದಿ ಟ್ರೂತ್, ಟರ್ನ್ ಟುವರ್ಡ್ಸ್ ದಿ ಗಾಡ್. ದೇವರ ಕಡೆ ಒಂದ್ ಸ್ವಲ್ಪ ಹೊಳ್ರಿ ಅಂತ. ಅದೇ ಅವರ ಬೇಡಿಕೆ ದೇವತೆಗಳು. ಬಹಳ ಕಾಡ್ಲಕತ್ತದ
ಏನ್ ಮಾಡಬೇಕು ಅಂತಂದ್ರ ಕಂಬಿ ಪ್ರಕಾಶ್ ಅವ್ರ ಬಳಿ ಹೋಗಿ ಕೇಳ್ರಿ. ಬಹಳ ಕಾಡ್ಲಕತ್ತದ, ಏನ್ ಮಾಡ್ಬೇಕಂದ್ರ ಅಮಾಸಿಗೋ ಹುಣ್ಣಿಮೆಗೋ ಆಯ್ತಾರಕ್ಕೋ ಮುಂಜಾನೆ ಸಂಜೆಗೋ ಯಾವುದು ಬೇರೆ ಮಾತಾಡ್ಲಾರ್ದೆ ಸೈಲೆಂಟ್ ಆಗಿ ಬಂದು 21 ಪ್ರದಕ್ಷಿಣೆ ಹಾಕಿ ಹೋಗಿ ಗಣಪತಿಗೆ ಕೇಳ್ತಾರ. ಅದು ಎದಕ್ಕೆ ಹೇಳ್ತಾರ ಹಂಗ? ದೇವ್ರ ಕಡೆ ಹೊಳ್ರಿ ಅಂತ ಅಷ್ಟೇ. ಕೆಲವೊಂದು ಆಚಾರ್ಯಗಳು ಹೇಳ್ತಾರಲ್ರಿ, ಆದ ಕೂಡಲೇ ಏನಾರ ಒಂದಿಷ್ಟು ಅನುಕೂಲ ಇತ್ತಂದ್ರೆ ಒಂದಿಟ್ಟು ದೇವರಿಗೆ ತಂದು ಕೊಡರಿ, ದಾನ ಧರ್ಮ ಮಾಡ್ರಿ. ಎದಕ್ಕ? ಅಲ್ಲಿ ಏನ್ ಕಡಿಮೆ ಬಿದ್ದಿರಂಗಿಲ್ಲ. ಕೊಡ ಗುಣ ಕಲೀಲಾರ್ದಕ್ಕ, ಮಾಡ ಒಂದ್ ಸ್ವಲ್ಪ ದೇವ್ರ ಕಡೆ ನೆನೆಸಲಾರ್ದಕ್ಕ ದೇವ್ರಿಗೆ ನೆನ್ಸಂಗ ಮಾಡ್ತಾರ. ದೇವ್ರಿಗೆ ನೆನ್ಸಂಗ ಮಾಡಿ ದೇವ್ರಿಗೆ ನೆನಿಲಕತ್ತೆ ಅಂದ್ರೆ ಆಟೋಮೆಟಿಕ್ ಆ ದೇವತೆಗಳ ಸಂತೃಪ್ತಾಗಿ ಹಿಂದಕ್ಕೆ ಕರ್ಕೊಂಡ್ಬಿಡ್ತಾವ, ಇಲ್ಲಂದ್ರೆ ಕಾಡ್ಲಕತ್ತಿ ಬಿಡ್ತಾವ. ಅದಕ್ಕೆ ವಿಘ್ನ ದೇವತೆಗಳನ್ನು ಸಮಾಧಾನ ಪಡಿಸಲೋಸುಗ ಏನ್ ಮಾಡ್ಬೇಕು? ದೇವಾದಿ ದೇವ ಪರಮಾತ್ಮನನ್ನೇ ನೆನೆಸ್ಬೇಕು. ಪರಶಿವನನ್ನ ಧ್ಯಾನ ರೂಪದಲ್ಲಿ ನೆನೆಸಿದ್ರೆ ಆವಾಗ ಆ ದೇವತೆಗಳು, ಕಾಡುವ ವಿಘ್ನ ದೇವತೆಗಳು ಏನು ಮಾಡಲ್ಲ. ದೇವರಿಗೆ ನೆನೆಸಿ ಮಾಡ್ಯಾನ ಬಿಟ್ಬಿಡು ಅವನಿಗೆ. ದೇವರಿಗೆ ನೆನೆಸಲಾರ್ದೆ ಏನು ಮಾಡ್ಲಕತ್ತಾನಂದ್ರ ಹಿಡಿ ಅವನಿಗೆ. ಹಂಗ ಎಷ್ಟು ಚಂದದ ನೋಡ್ರಿ. ಯಾವುದೇ ಒಂದು ಹೊಸದು ನೀವೊಂದು ಅಂಗಿ, ಟವೆಲ್, ಲುಂಗಿ, ಪ್ಯಾಂಟ್, ಶರ್ಟ್, ಹಾಸಿಗೆ, ಬೆಡ್ಶೀಟ್, ನೀವು ಏನ್ ಮನೆಯಾಗ ಏನಾರ ಒಂದು ಹೊಸ ವಸ್ತು ತಗೊಂಡು ಬಂದು ಒಂದು ಕಸಬಾರಿಗೆ ಸಹಿತ ಹೊಸದು ತಂದಿರಿ ಅಂದ್ರೆ ಬಳಸುವ ಸಮಯದಲ್ಲಿ ಒಂದು ಕ್ಷಣ ಪರಮಾತ್ಮನನ್ನ ನೆನೆಸ್ರಿ. ನೆನೆಸಿ ಆಮೇಲೆ ಮುಂದಿನ ಕೆಲಸ ಮಾಡ್ರಿ. ಇಲ್ಲಂದ್ರೆ ಮರುದಿನೇ ಬಾರಿಗೆ ಕಳೆದೋಗ್ಬಿಡ್ತದೆ. ಎಲ್ಲೋಯ್ತು ಬಾರಿಗೆ, ಎಕಡೆ ಹೋಯ್ತು ಹುಡುಕಾಡ್ತಾರೆ, ಸಿಗಂಗೇ ಇಲ್ಲ, ಅದು ಎಕಡೆ ಹೋಗ್ಬಿಡ್ತಾನೆ. ಯಾಕಂದ್ರೆ ದೇವತೆಗಳ ಕಾಡ್ಬಿಡ್ತಾರ, ಮಿಸ್ ಆಗಿಬಿಡ್ತದ, ಕೆಟ್ಟೋಗ್ಬಿಡ್ತದ, ಹಾಳಾಗ್ಬಿಡ್ತದ. ಅವ ಪರಮಾತ್ಮನಿಗೆ ನೆನೆಸಲಾರದೆ ಮಾಡಿದ್ದಕ್ಕೆ ಅರ್ತಿಯಲ್ಲಿ ಲಿಂಗವ ನೆನೆದರೆ ತಪ್ಪುವವು ಅಪಮೃತ್ಯು ಕಾಲ ಕರ್ಮಗಳೇ. ಫಸ್ಟ್ ದೇವ್ರ ನೆನೆಸ್ರಿ. ಚಪ್ಪಲಿ ಸಹಿತ ತಗೊಂಡ್ರೆ ಅದ್ರಾಗ ಕಾಲಿಡ್ಬೇಕಾದ್ರೆ ಮೊದಲು ಒಂದ್ಸಾರಿ ಜಯ ಶುದ್ಧ ಬ್ರಹ್ಮ ಅಂತ ಕಾಲಿಟ್ರಿ ನೋಡ್ರಿ ಹೆಂಗಿರ್ತದೆ. ಯಾವುದೇ ಹೊಸದ ಆರಂಭಕ್ಕ ನೀವು ಮೊದಲ ಒಂದು ಪರಮಾತ್ಮ ಓಂ ನಮ ಶಿವಾಯ ಅನ್ರಿ, ಜೈ ಶ್ರೀರಾಮ್ ಅನ್ರಿ, ಜೈ ಶುದ್ಧ ಬ್ರಹ್ಮ ಅನ್ರಿ. ನೀವು ಯಾವ ಶಬ್ದ ಅಂದ್ರೆ ಮನಸ್ಸಿನೊಳಗೆ ಅತ್ಯಂತ ಹರುಷ ಆಗ್ತದ ಆ ಶಬ್ದ ಅಂದು ಆ ಪರಮಾತ್ಮನನ್ನ ನೆನೆಸಿ ನೀವು ಆ ವಸ್ತುವನ್ನು ಬಳಸ್ರಿ. ಹೆಂಗಿರ್ತದೆ? ಮದುವೆ ಮಾಡ್ಕೊಳ್ಳೋ ಹುಡುಗ ಹುಡುಗಿ ಪ್ರತಿಯೊಬ್ಬರು ಪ್ರತಿಯೊಂದು ಜೀವನ ಆರಂಭ ಮಾಡಬೇಕಾದ್ರೆ ಪರಮಾತ್ಮನನ್ನ ನೆನೆಸಿ ಮಾಡಿದ್ರೆ ಅವ್ರ ಜೀವನ ಲೆಕ್ಕದಂತ ಸಮಸ್ಯೆ ಬಂದ್ರು ಅಳ್ಳಾಡ್ಲಾರ್ದಂಗೆ ಗಟ್ಟಿ ಮುಟ್ಟಾಗಿ ದಂಡಿ ಮುಟ್ತದ. ಹೋಗಿ ದೇವ್ರು ನೆನೆಸೋದು ಕಲಿಬೇಕು. ಅದಕ್ಕೆ ಇಲ್ಲೇನ್ ಮಾಡಿದ್ರು, ನನ್ನ ಬಗ್ಗೆ ಇಷ್ಟೊಂದು ಆಸೆ ಅಪೇಕ್ಷೆ ಇಟ್ಕೊಂಡು ಕೂತಂತ ಅಗಸ್ತ್ಯ ಮಹರ್ಷಿಗೆ ಚೆನ್ನಾಗಿ ಹೇಳೋಣ ಅಂತ ದಯೆಯಿಂದ ದಯೆ ತೋರಿ ಏನ್ ಮಾಡ್ತಾನ, ಒಂದು ಕ್ಷಣ ಸೈಲೆಂಟ್ ಕೂತ್ಬಿಡ್ತಾನ. ಕುಂತು ಆಮೇಲೆ ಎದಕ್ ಸೈಲೆಂಟ್ ಅಂದ್ರ ಪರಶಿವನಿಗೆ ನೆನೆಸ್ತೈತಿ. ಅದು ನೆನೆಸೋದ್ರಿಂದ ಏನಾಗ್ತದ, ವಿಘ್ನ ದೇವತೆಗಳು ಶಾಂತ ಆಗ್ತಾರೆ, ಸಮಾಧಾನ ಆಗ್ತಾರೆ. ಆಮೇಲೆ ಶಿವಧ್ಯಾನ ರೂಪ ಮಂಗಲವನ್ನು ಮನಸ್ಸಿನಲ್ಲಿ ಮಾಡಿ ಆ ಒಂದು ಅಗಸ್ತ್ಯ ಮಹರ್ಷಿಯ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ. ಅಗಸ್ತ್ಯ ಮಹರ್ಷಿಯ ಪ್ರಶ್ನೆ ಏನದ, ಈ ಸಿದ್ಧಾಂತ ಶಿಖಾಮಣಿ ಹೆಂಗದಪ್ಪ ಅಂದ್ರೆ ಅಗಸ್ತ್ಯ ಮುನಿಯದ್ದು ಪ್ರಶ್ನೆಕರ್ತ ಅಗಸ್ತ್ಯ ಮುನಿ ಇದ್ದು ಅನೇಕ ಆತ ಏನದನ್ನ ಅನೇಕ ಶಾಸ್ತ್ರ ಆಗಮ ಕೋವಿದ ಶಾಸ್ತ್ರ ಪಂಡಿತದನ. ಆದರೆ ಅದರಿಂದ ಅವನಿಗೆ ಶಾಂತಿ ಇಲ್ಲ. ಮನಸ್ಸಿನಲ್ಲಿಯ ವಿಕಾರಗಳು, ಬುದ್ಧಿಯಲ್ಲಿಯ ಭೇದಗಳು. ಬುದ್ಧಿ ಕೆಲಸ ಏನದ, ಭೇದ ನೀವೇ ಬೇರೆ ನಾವೇ ಬೇರೆ, ನಾವೇ ಬೇರೆ ನೀವೇ ಬೇರೆ, ಹಿಂಗೆ ಬುದ್ಧಿಯಲ್ಲಿಯ ಭೇದಗಳು, ಮನಸ್ಸಿನಲ್ಲಿಯ ವಿಕಾರಗಳು. ಅವನ ಶಬ್ದ ಪಾಂಡಿತ್ಯದಿಂದ ಇನ್ನಷ್ಟು ಬೆಳೆದು ಬಿಟ್ಟವು. ಎಂತಲೇ ಆತನು ತನ್ನ ಸಂದಿಗ್ಧ ವೃತ್ತಿಯನ್ನು ಕಳೆದುಕೊಳ್ಳುವುದಕ್ಕಾಗಿ ಶಿವಜೀವರ ಐಕ್ಯತಾರೂಪ ಸಮ್ಯಕ್ ಜ್ಞಾನಕೋಟಿಯಾದ ಶಿವ ಸಂಪ್ರದಾಯ ಪ್ರವರ್ತಕವಾದ ಸಕಲ ಜೀವಾತ್ಮರಿಗೆ ಲೇಸನೇ ಬಯಸುವ ಶಟಸ್ಥಲ ತತ್ವ ಸಿದ್ಧಾಂತ ಭರಿತವಾದ
ಆಗಮ ಪ್ರಣೀತವಾದ ಶಿವ ಸಿದ್ಧಾಂತದ ಗೂಢವನ್ನು ಉಪದೇಶಿಸಲು ಪಾರಿರಾಜಕರಾದ ಶ್ರೀಮತ್ ರೇಣುಕ ಭಗವತ್ಪಾದರಲ್ಲಿ ಅನನ್ಯ ಭಕ್ತಿಯಿಂದ ಅರಿಕೆ ಮಾಡಿಕೊಂಡಿದ್ದಾರೆ. ನನಗ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಆದ. ಏನ್ ಪರಿಸ್ಥಿತಿ ಅಂತಂದ್ರೆ, ಎಲ್ಲ ಶಾಸ್ತ್ರ ಓದಿವಿ, ಒಂದ್ ಕಡೆ ದ್ವೈತ ಅಂತಾರ, ಒಂದ್ ಕಡೆ ಅದ್ವೈತ ಅಂತಾರ, ಒಂದ್ ಕಡೆ ವಿಶಿಷ್ಟಾದ್ವೈತ ಅಂತಾರ, ಒಂದ್ ಕಡೆ ಶಕ್ತಿ ವಿಶಿಷ್ಟಾದ್ವೈತ ಅಂತಾರ. ಯಾವ್ದು ಖರೆ ಯಾವುದು ಸುಳ್ಳ ಅಂತೇಳಿ ತಿಳಿಲಾರ್ದಂಗಾಗ್ಯದ. ಎಲ್ಲ ವೇದ ಆಗಮ ಶಾಸ್ತ್ರ ಪುರಾಣ ಇತಿಹಾಸ ಎಲ್ಲ ಓದ್ಕೊಂಡ್ರು ನನಗೊಂದು ಕರೆಕ್ಟ್ ದಾರಿ ಸಿಗ್ತಾ ಇಲ್ಲ. ನೋಡ್ರಿ, ಅಂತ ಅಗಸ್ತ್ಯ ಮಹರ್ಷಿಗೆ ದಾರಿ ಸಿಕ್ಕಿಲ್ಲವ, ಜಾಳಕತ್ತನ. ನಿಮಗೆ ಚಲೋ ದಾರಿ ಸಿಕ್ಕದಂತ ಅನ್ಸದ ಇಲ್ಲ? ಮತ್ತ ಅಲ್ಲಿ ನೋಡಿದ್ರೆ ಅಗಸ್ತ್ಯ ಮಹರ್ಷಿ ಆಟೆಲ್ಲ ಓದ್ಕೊಂಡ್ರು ಅವನಿಗೆ ಚಲೋ ದಾರಿ ಸಿಕ್ಕಿಲ್ಲ ಒದ್ದಾಡ್ತಾನೆ. ಇಲ್ಲಿ ನೋಡಿದ್ರೆ ರೆಡಿಮೇಡ್ ದಾರಿ ಸಿಕ್ಕದ ನಿಮಗೆ. ಹೆಂಗದ? ಎಂತ ಪುಣ್ಯವಂತರದಿರಿ ನೀವು. ಅದಕ್ಕೆ ಅಥಾಗತ್ಯ ವಚ ಶ್ರುತ್ವಾ ರೇಣುಕೋ ಗಣನಾಯಕ ಧ್ಯಾತ್ವಾ ಕ್ಷಣಂ ಮಹಾದೇವಂ ಸಾಂಬಮಃ ಸಮಾಹಿತಂ. ಅಥ ಅಂದ್ರೆ ಬಳಿಕ, ಅಗಸ್ತ್ಯ ವಚ ಶ್ರುತ್ವ ಅಂದ್ರೆ ಅಗಸ್ತ್ಯರ ಭಿನ್ನಪವನ್ನ ಕೇಳಿ. ಇದೇನು ಶ್ಲೋಕ 5:1, 5ನೇ ಪರಿಚ್ಛೇದದೊಳಗ 1ನೇ ಶ್ಲೋಕ ಇದು. ಮತ್ತೆ ಎಲ್ಲಿ ಚಾಲು ಆಯ್ತು ಇದು ಶ್ಲೋಕ ಅನ್ಬೇಡ್ರಿ. ಸಿದ್ಧಾಂತ ಶಿಖಾಮಣಿ 1330 ಶ್ಲೋಕ, 21 ಪರಿಚ್ಛೇದಗಳದಾವ. 5ನೇ ಪರಿಚ್ಛೇದದೊಳಗೆ 1ನೇ ಶ್ಲೋಕ ಇದು. ಅಗಸ್ತ್ಯರ ಭಿನ್ನಪವನ್ನು ಕೇಳಿ ರೇಣುಕೋ ಗಣನಾಯಕ ಅಂದ್ರೆ ಗಣನಾಥರಾದ ರೇಣುಕರು. ಇವರಲ್ಲಿ ಶಿವಗಣಾಧೀಶ್ವರರು ದೊಡ್ಡ ದಂಡೆ ಇರ್ತದೆ ಇವ್ರದ್ದು. ಅವರಿಗೆಲ್ಲ ಇವರು ಹೆಡ್, HOD, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಇದ್ದಂಗೆ ಇವರು. ಕ್ಷಣಂ ಅಂದ್ರೆ ಕ್ಷಣಕಾಲ. ಸಾಂಬಂ, ಸಾಂಬಂ ಅಂತಂದ್ರೆ ಉಮಾ ಸಮೇತನಾದ ಮಹಾದೇವಂ ಅಂದ್ರೆ ಪರಮಾತ್ಮನನ್ನ. ಧ್ಯಾತ್ವ ಅಂದ್ರೆ ನೆನೆದು. ಸಮಾಹಿತಂ ಅಂದ್ರೆ ಒಮ್ಮನದಿಂದ. ಸಮಾಹಿತ ಅಂದ್ರೆ ಒಂದೇ ಮನಸ್ಸಿನಿಂದ ಏಕಾಗ್ರವಾಗಿ. ಅಹ ಅಂದ್ರೆ ನುಡಿದರು. ಏಕಾಗ್ರತೆಯಿಂದ ಒಂದೇ ಮನಸ್ಸಿನಿಂದ ಕಾನ್ಸಂಟ್ರೇಷನ್ಲಿಂತ ಒಂದು ಕ್ಷಣ ಪರಮಾತ್ಮನನ್ನ ನೆನೆದು ನುಡಿದರು. ಆ ಪರಮಾತ್ಮನನ್ನ ನೆನೆಸಬೇಕಾದ್ರೆ ಏನ್ ಮಾಡಬೇಕು? ಶಕ್ತಿ ಸಮೇತವಾದ ಶಿವನನ್ನ ನೆನೆಸಬೇಕು. ಅದೇ ಹೇಳಿದ್ರು ನೋಡ್ರಿ, ಸಾಂಬ ಮಹಾ ಸಮಾಹಿತಂ. ಮಹಾದೇವಂ ಸಾಂಬ ಮಹಾ ಸಮಾಹಿತಂ. ಆ ರೀತಿ ನಾವು ನೆನೆಸ್ಬೇಕು. ಶಿವ ಪಾರ್ವತಿಯರನ್ನು ಇಬ್ಬರನ್ನ ನೆನೆಸ್ಬೇಕು. ಏನು ಒಬ್ಬರನ್ನೇ ನೆನೆಸ್ಬೇಕ? ಇವತ್ತು ಮಧ್ಯಾಹ್ನ ಒಬ್ಬರು ಪ್ರವಚನ ಹಾಕಿನ ಕೇಳಿರಿಲ್ಲ? ಅವ್ರು ಏನು ಹೇಳಕತ್ತಾರ ಅವರಿಗೆ ಗೊತ್ತಿಲ್ಲ. ಶಕ್ತಿ ಬಗ್ಗೆ ಹೇಳಿದ್ರೆ ಮತ್ತೆ ಶಕ್ತಿ ಅಂದ್ರೆ ಮತ್ತೆ ದೇವಿ ಗುಡಿಗೆ ಹೋಯ್ದಿರಿ ಎಲ್ಲರೇ ದೀಪ ಹಚ್ಚಲಕತ್ತೆ ಅಂತ ನಾವು ಪ್ರವಚನ ನೋಡಿರಿಲ್ಲ? ಅದು ಪ್ರವಚನ ಕೇಳ್ರಿ, ಹಾಕಿ ನೋಡಿ. ಇವತ್ತು ಕಲಾವಿದರಿಗೆ ಯಾವುದು ನಿರ್ಣಯ ಇರಂಗಿಲ್ಲ. ಅವ್ರು ಏನೋ ಹೇಳಕ್ ಹೋಗಿ ಏನೇನೋ ಹೇಳ್ತಿರ್ತಾರೆ. ಇಲ್ಲಿ ಶಿವಶಕ್ತಿ ಎರಡೂ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ರೆ ಹಂಗೆಲ್ಲ ಮಾತಾಡಂಗಿಲ್ಲ ಅವ್ರು. ಹೀಗಾಗಿ ಏನದಪ್ಪ ಅಂದ್ರೆ ಶಕ್ತಿ ಶಿವ ಎರಡನ್ನ, ಸಾಂಬ ಶಿವನನ್ನೇ ನಾವು ನೆನೆಸ್ಬೇಕು. ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ. ಅಗಸ್ತ್ಯರು ಭಾಷ್ಯ ಸಿದ್ದೇಶ್ವರ ಸ್ವಾಮಿಗಳ ವಾಕ್ಯಗಳಿವು. ಏನದಪ್ಪ? ಅಗಸ್ತ್ಯರು ಸವಿನಯರಾಗಿ ಅತ್ಯಂತ ವಿನಯತೆಯಿಂದ ಅಂದ್ರೆ ಇಲ್ಲಿ ಏನ್ ನೋಡೋದೀಗ? ಉಪೋದ್ಘಾತ, ಹೌದಾ ಇಲ್ಲ? ಇದಕ್ಕೆ ಉಪೋದ್ಘಾತ ಅಂತಾರ. ಏನಂತಾರ? ಕೇಳಬೇಕಾದ ವಿಷಯವನ್ನ ಮನದಲ್ಲಿಟ್ಟುಕೊಂಡು
ಉಪೋದ್ಘಾತ ಹೌದಲ್ರಿ? ಉಪೋದ್ಘಾತ ನಡೆದದ. ಈಗ ಮನಸ್ಸಿನಾಗ ಇಟ್ಕೊಂಡು ತತ್ ಸಂಬಂಧಿ ಬೇರೆ ಬೇರೆ ವಿಚಾರಗಳನ್ನು ವರ್ಣಿಸರು, ಕ್ವಶನ್ ಮಾಡ್ಲಕತ್ತಾರ. ಅಗಸ್ತ್ಯರು ಸವಿನಯರಾಗಿ ವ್ಯಕ್ತಪಡಿಸಿದ ಹೃದ್ಗತ ಶಂಕೆಯನ್ನು ಈ ಮೊದಲು ಅರಿತಿದ್ದೇವೆ. ಅಂದ್ರೆ ಆಗಲೇ ಅವರ ಡೌಟ್ ಕೇಳಿರಲ್ಲ, ಅದು ಈ ಶಂಕೆಯ ನಿವಾರಣೆಯ ಮಹತ್ ಉಪದೇಶವನ್ನ ತಿಳಿಯಬೇಕಾಗಿದೆ. ಮಹಾನುಭಾವರಾದ ಶ್ರೀ ರೇಣುಕಾಚಾರ್ಯರು ತಕ್ಷಣ ಉಪದೇಶಕ್ಕೆ ತೊಡಗದೆ, ಹಿಂಗೆ ಕೇಳ್ಯಾರ ಅಂದ ಕೂಡಲೇ ಯಾರೇ ಬಂದು ನಿಮಗೇನಾರೇ ಡೌಟ್ ಕೇಳಿದ್ರಂದ್ರೆ ನೀವೇನ್ ಮಾಡ್ಬೇಕು? ಒಮ್ಮಿದೊಮ್ಮಿಗೆ ಬಾಯಿ ತೆರೆದು ಇಟ್ಟಾಗಲು ಹೇಳಕ್ ಹೋಗ್ಬಾರ್ದು. ಒಂದು ಕ್ಷಣ ಸೈಲೆಂಟ್ ಕುಂದಿರ್ಬೇಕು. ಸಿದ್ದೇಶ್ವರ ಸ್ವಾಮಿಗಳ ಸಹಿತ ಪ್ರವಚನಕ್ಕೆ ಬಂದಾಗ ಫಸ್ಟ್ 1 ನಿಮಿಷ ಸೈಲೆಂಟ್ ನಿಂದಿರ್ತಿದ್ರು. ಅಬ್ಸರ್ವ್ ಮಾಡಿರೇ ಇಲ್ಲೋ, 1 ನಿಮಿಷ 2 ನಿಮಿಷ ಸುಮ್ಮನೆ ನಿಂತು ಬಿಡ್ತಿದ್ರು. ಬಂದು ಓಸು ಮಂದಿ ಗಪ್ಪಾಗತನ ನಿಂದಿರ್ತಿದ್ರು. ಎಲ್ಲರೂ ಸೈಲೆಂಟ್ ಆದ್ಮೇಲೆ ಅವ್ರು ಮಾತು ಚಾಲು ಮಾಡ್ತಿದ್ರು. ಹಂಗೆ ಯಾರೇ ಕೇಳಿದ್ರಂತಂದ್ರೆ ಏನ್ ಮಾಡ್ಬೇಕು? ನಮ್ಮಲ್ಲಿ ಗೊತ್ತಿದ್ದದ್ದು ಹಂಗೆ ದಬಾಶ್ ಹೇಳಕ್ ಹೋಗ್ಬಾರ್ದು. ಒಂದೇ ಸಲ ಏನ್ ಮಾಡಬೇಕು? ಉಪದೇಶಕ್ಕೆ ತೊಡಗದೆ ಕ್ಷಣಕಾಲ ಅಂತರ್ಮುಖಿಗಳಾದ ಅವರು ಅಲ್ಲಿಯೇ ಉಮಾ ಸಮೇತನಾದ ಮಹತ್ ಶಕ್ತಿ ಪೂರಿತನಾದ ಪರಶಿವ ಬ್ರಹ್ಮನನ್ನ ವಂದಿಸುತ್ತಾರೆ. ಅದಕ್ಕೆ ನಿಮ್ಮಲ್ಲಿ ಕ್ಯಾಲೆಂಡರ್ ಫೋಟೋ ಇದ್ರ ಏನ್ ಮಾಡ್ಬೇಕು? ಶಿವ ಪಾರ್ವತಿ ಇರಂತದೆ ಶಿವಶಕ್ತಿ ಅಂಬಾ ಸಮೇತವಾದಂತ ಕ್ಯಾಲೆಂಡರ್ ಇಟ್ಕೊಂಡು ನೆನ್ಸೋದು ಕಲಿಬೇಕು, ನೆನೆಸ್ಬೇಕು. ಚೈತನ್ಯ ಮತ್ತು ಸತ್ಯಗಳು, ಸತ್ಯ ಮತ್ತು ಸತ್ಯ ಅವೆರಡು ಅವೇ. ಬಾಹ್ಯದ ದ್ವಂದ್ವ, ವೃತ್ತಿಜಾಲ, ತರತಮ ಭಾವ ಮೊದಲಾದವುಗಳು ದೂರಾಗಿ ನಿಂತು ಆ ಮಹಾಶಾಂತಿ ಶರದೆಯಲ್ಲಿ ಮುಳುಗಿ ಮೌನರಾಗಿ, ಬಾಹ್ಯದ ದ್ವಂದ್ವ ಅಂದ್ರೆ ವ್ಯಾವಹಾರಿಕ ಜೀವನದಲ್ಲಿ ಬಹಳಷ್ಟು ಏನಿರ್ತವ? ದ್ವಂದ್ವಗಳಿರ್ತವ. ಮತ್ತೆ ವೃತ್ತಿಜಾಲ, ನಮ್ಮೊಳಗಿನ ವೃತ್ತಿ ಏನೇನೋ ವಿಷಯಗಳನ್ನ ಒಳಗೆ ಹಾಕೊಂಡು ಕೂತಿರ್ತದ. ಮತ್ತೆ ತರತಮ ಭಾವ ಅಂದ್ರೆ ಭೇದ ಭಾವ ಇರ್ತದ. ಆ ಒಂದು ಕ್ಷಣ ಸೈಲೆಂಟ್ ಆಗಿ ಆ ಪರಶಿವ ಪರಮೇಶ್ವರನನ್ನ ನೆನೆಸಿದರೆ ಇವೆಲ್ಲ ದೂರ ಆಗಿಬಿಡ್ತಾವ. ಅವೆಲ್ಲ ದೂರಾಗಿ ನಿಂತು ಆ ಮಹಾಶಾಂತಿ ಶರದಿಯಲ್ಲಿ ಮುಳುಗಿ ಮೌನರಾಗಿ ಅಜ್ಞಾನದ ಘನ ಅಂಧಕಾರವನ್ನ ಉಚ್ಚಾಟನೆ ಮಾಡುವ ದಿವ್ಯ ಜ್ಯೋತಿಯ ಭವ್ಯ ಪ್ರಕಾಶವನ್ನ ಪಡೆಯುತ್ತಾರೆ. ಆ ರೀತಿ ಶಿವಶಕ್ತಿಯರನ್ನ ನೆನೆಸಿದ್ರೆ ಏನಾಗ್ತದಪ್ಪ ಅಂತಂದ್ರೆ ಆ ಅಜ್ಞಾನದ ಘನ ಅಂಧಕಾರವನ್ನು ಉಚ್ಚಾಟನೆ ಮಾಡುವ ದಿವ್ಯ ಜ್ಯೋತಿಯ ಭವ್ಯ ಪ್ರಕಾಶ ಪಡೆಯುತ್ತಾರೆ. ಒಂದು ಕ್ಷಣ ಮೌನವಾಗಿದ್ದು ಅಂತ ಒಂದು ಶಕ್ತಿ ಪಡ್ಕೋಬೇಕು. ಹೇಳೋದಕ್ಕಿಂತ ಮೊದಲು ತನ್ಮೂಲಕ ಶಿವ ಸಿದ್ಧಾಂತದ ಮಹಾಮರ್ಮವನ್ನ ಹೆಂಗ್ ಹೇಳ್ಬೇಕಪ್ಪ ಅಂದ್ರೆ ಮುನಿ ಜನರು ಒಪ್ಪುವಂತೆ, ಮುನಿ ಜನರು ಒಪ್ಪಂಗೆ ಹೇಳ್ಬೇಕು. ಸುಲಲಿತವಾಗಿ ಸವಿವರವಾಗಿ ಹೃದಯವಾಗಿ ಉಪದೇಶಿಸುತ್ತಾರೆ. ಸುಲಲಿತ ಅಂದ್ರೆ ಸರಳವಾಗಿ, ಸವಿವರವಾಗಿ ಅಂದ್ರೆ ಫುಲ್ ಎಕ್ಸ್ಪ್ಲೇನ್ ಮಾಡೋದು. ಒಂದು ಶಬ್ದ, ಒಂದು ಅಕ್ಷರ, ಒಂದು ವಾಕ್ಯ, ಒಂದು ಶ್ಲೋಕ, ಫಸ್ಟ್ ಪೇಜ್ಲಿಂತ ಲಾಸ್ಟ್ ಪೇಜ್ ತನಕ ತಿಳಿಲಾರ್ದಂಗೆ ಏನು ಇಲ್ಲ, ಎಲ್ಲ ತಿಳಿದ ಅನ್ಬೇಕು. ಹಂಗ ಕಲಿಸ್ಬೇಕು. ನಾವು ಹಂಗೆ ಕಲಿಸ್ತೇನೆ ಎಲ್ಲ ಶ್ಲೋಕಗಳು. ಏನೇನು ತಿಳಿದಿಲ್ಲ ಕೇಳ್ರಿಪ್ಪ. ಒಂದೊಂದು ಶ್ಲೋಕದ ಅರ್ಥ ಕೇಳ್ರಿ, ಒಂದು ಶಬ್ದದ ಅರ್ಥ ಕೇಳ್ರಿ, ಒಂದೊಂದು ಅಕ್ಷರದ ಅರ್ಥ ಕೇಳ್ರಿ, ಏನದ ಏನ್ ಡೌಟ್ ಅದ ಕೇಳ್ರಿ ಅಂತಿನೇ ಇಲ್ಲ. ಪರ್ಫೆಕ್ಟ್ ಆಗಿ ಹೇಳ್ಬೇಕು ಯಾವಾಗ ಹೇಳಿದ್ರೆ. ಇಂಥ ದಿವ್ಯ ಉಪದೇಶವನ್ನು ಗ್ರಹಿಸುವ ಅಗತ್ಯರಲ್ಲಿ ಅರ್ಹತೆ ಇದೆ. ಆ ಒಂದು ರೇಣುಕರೇನೋ ಉಪದೇಶ ಮಾಡ್ತಾರ, ಅದನ್ನು ಗ್ರಹಣ ಮಾಡುವಂತ ಸಾಮರ್ಥ್ಯ ಅಗತ್ಯ ಮಹರ್ಷಿಗಳಲ್ಲಿ ಅದ. ಅದೇ ರೀತಿ ಇನ್ನು ಉಳಿದ ಮಹರ್ಷಿಗಳನ್ನು ಉಪದೇಶ ಏನ್ ಮಾಡ್ಲಕತ್ತಾರ,
ಅವರು ಮುಂದೆ ಕುಳಿತ ಆ ಒಂದು ಮಹರ್ಷಿಗಳೇನದರ ಅವರು ಭಯಂಕರ ಸಮರ್ಥವಾದಂಥ ಮಹರ್ಷಿಗಳದರ. ಅಸದೃಶ್ಯ ವಿನಯ, ಅಸದೃಶ್ಯ ವಿನಯ ಅಂತಂದ್ರ ಅವ್ರಿಗಿಂತ ವಿನಯ ಇನ್ನೊಬ್ಬರನ್ನ ತೋರಿಸ್ಲಿಕ್ಕೆ ಬರಲಾರದಷ್ಟು ವಿನಯ, ಅಸದೃಶ್ಯ ವಿನಯ ಅವ್ರದ್ದು. ಪ್ರೇಮ ಪೂರಿತ ಭಕ್ತಿ ಭಾವ ಹೆಂಗಿರ್ತದ? ಪ್ರೇಮ ಪೂರಿತ ಭಕ್ತಿ ಭಾವ, ಅಸದೃಶ್ಯ ವಿನಯ. ಗುರುಪದೇಶವನ್ನೆಲ್ಲ ಅರಿತು ಅಳವಡಿಸಿಕೊಳ್ಳಬೇಕೆಂಬ ಅಭಿಪ್ಸೆ ಬಂತು ನೋಡ್ರಿ ಶಬ್ದ. ಅಭಿಪ್ಸೆ ಅಂದ್ರೆ ಏನಂತ ಹೇಳ್ತೀನಿಲ್ಲ ಅವಾಗವಾಗ ಈ ಶಬ್ದ. ಗುರು ಉಪದೇಶವನ್ನೆಲ್ಲ ಅರಿತು ಅಳವಡಿಸಿಕೊಳ್ಳಬೇಕೆಂಬ ಅಭಿಪ್ಸೆ ಅತ್ಯಂತ ಹೆಚ್ಚಿನ ಶ್ರೇಷ್ಠವಾದ ಇಚ್ಛೆ ಅದು. ಮುಂತಾದವುಗಳೆಲ್ಲ ಯಾರಲ್ಲದ? ಈ ಅಗಸ್ತ್ಯಾದಿ ಪಂಚ ಮಹರ್ಷಿಗಳಲ್ಲದ. ರೇಣುಕಾದಿ ಪಂಚಾಚಾರ್ಯರು ಅಂತ ಹೆಂಗ್ ಅಂತಿರಲ್ಲ, ಅದೇ ರೀತಿ ಅಗಸ್ತ್ಯ ಅಗಸ್ತ್ಯ ಅಂತ ಎಲ್ಲಿ ಶಬ್ದ ಬರ್ತದ ಅಲ್ಲಿ ಅಗಸ್ತ್ಯಾದಿ ಪಂಚ ಮಹರ್ಷಿಗಳು ಅನ್ನೋ ಶಬ್ದ ನೀವೇ ತಿಳ್ಕೋಬೇಕದು. ಪ್ರತಿ ಸಲ 5 ಮಂದಿ ಹೆಸರು ಹೇಳ್ಕೊತ ಕೂತ್ರೆ ಹೆಂಗದು? ಈ ವಿನಯ ಭಕ್ತಿ ಆಧಾರಗಳೇ ಶ್ರೀ ರೇಣುಕಾಚಾರ್ಯರನ್ನ ಧಾರಾಳವಾಗಿ ಉಪದೇಶಿಸುವಂತೆ ಪ್ರೇರೇಪಿಸುತ್ತದೆ. ಆತನ ವಿನಯ, ಆತನ ಆಸಕ್ತಿ ಅದೆಲ್ಲ ನೋಡಿದ್ರ ಇವ ನನ್ನ ಮೇಲೆ ಬಹಳ ಇಚ್ಛೆ ಇಟ್ಕೊಂಡನ, ಬಹಳ ನಂಬಿಕೆ ಅದ, ಇವನಿಗೆ ಚಂದ ಹೇಳಿ ಕಲಿಸ್ಬೇಕು ಅಂತ. ರೇಣುಕರಿಗೆ ಹೆಂಗ ಅಗಸ್ತ್ಯನ ಮೇಲೆ ಕಾಳಜಿ ಕಕ್ಲತ್ತಿ ಅದ, ಮತ್ತ ನಮಗನು ನಿಮ್ಮ ಮೇಲೆ ಆದಿಲ್ಲಪ್ಪ ಕಾಳಜಿ ಕಕ್ಲತ್ತಿ, ನಿಮ್ಮ ಮೇಲೆ ಕಕ್ಲತ್ತಿ ಅದ ಇಲ್ಲ, ನಮಗ ಚಂದ ಕಲಿಸ್ಬೇಕು, ಚಂದ ತಿಳಿಸ್ಬೇಕತ್ತ. ಆ ರೇಣುಕರಿಗೆ ಇದ್ದದಕ್ಕಿಂತ ಹೆಚ್ಚಿಗೆ ಅದ ನಂಬಲ್ಲಿ. ಅದ್ರಾಗೇನು ಡೌಟೇ ಇಲ್ಲ. ಮತ್ತೇನಾಯ್ತು? ಪ್ರೇರೇಪಿಸಿ ಅದಕ್ಕನುಗುಣವಾಗಿ ಶ್ರೀ ರೇಣುಕರ ವಿವೇಚನಾ ಶಕ್ತಿಯು ಅಗಸ್ತ್ಯರ ವಿವೇಕವನ್ನ ಜಾಗೃತಗೊಳಿಸುತ್ತದೆ. ಈ ರೇಣುಕರ ವಿವೇಚನಾ ಶಕ್ತಿ, ಈ ರೇಣುಕರು ಏನ್ ಮಾಡ್ತಾರ? ಆತನಿಗೆ ಕೆಲವೊಂದು ಪ್ರಶ್ನೆಗಳು ಕೇಳೋದು ಹೇಳೋದು ಮಾಡೋದ್ರಿಂದ ಅವನೊಳಗ ವಿವೇಕ ಜಾಗೃತ ಉಂಟು ಮಾಡ್ತಾರ. ಇಲ್ಲಿ ಇಬ್ಬರು ಜಾಗೃತ ಮನಸ್ಕರಾಗಿದ್ದಾರೆ, ಗುರು ಶಿಷ್ಯ, ಉಪದೇಶಕ ಶ್ರಾವಕ, ಇಬ್ರು ಜಾಗೃತ ಮನಸ್ಕರಾಗಿದ್ದಾರೆ. ಸುಂದರ ಸಮ್ಮೇಳನವು ಜ್ಞಾನಿಗಿತ್ತ ಆಹ್ವಾನವಾಗಿದೆ. ಆ ಜ್ಞಾನಿಗೆ ಒಳ್ಳೆ ಏನಾಗಿದೆ? ಒಳ್ಳೆ ಸಮ್ಮೇಳನ ಇದೆ, ಇಬ್ಬರದು ಬೆಸ್ಟ್. ಅಂತೆಯೇ ಇಲ್ಲಿ ಉಗಮಗೊಂಡ ಜ್ಞಾನ ಸೆಲೆ 21 ಪರಿಚ್ಛೇದಗಳಲ್ಲಿ, ಅದೇ ಹೇಳಿದ್ನಲ್ಲ ಸಿದ್ಧಾಂತ ಶಿಖಾಮಣಿ ಒಳಗೆ ಎಷ್ಟದವ ಅಂದ್ರೆ 21 ಪರಿಚ್ಛೇದಗಳು. ವಿಚಾರ ಸಾಗರದೊಳಗ 7 ತರಂಗಗಳು ಹೆಂಗದವ? ಸಿದ್ಧಾಂತ ಶಿಖಾಮಣಿ ಒಳಗೆ 21 ಪರಿಚ್ಛೇದಗಳದಾವ. 21 ಪರಿಚ್ಛೇದಗಳಲ್ಲಿ ದಡ ಸೂಸಿ ಪ್ರವಹಿಸುವುದನ್ನ ಕಾಣುತ್ತೇವೆ. ಈ ಪರಿಚ್ಛೇದವೇ ಗಂಗೋತ್ರಿ. ಮತ್ತೆ ನೀವು ಗಂಗಾ ನದಿ ಸ್ನಾನ ಮಾಡ್ಲಕ್ಕೆ ಹೋಗ್ಬೇಡ್ರಿ, ಈ ಪರಿಚ್ಛೇದಗಳೇ ಗಂಗೋತ್ರಿ. ಇಲ್ಲಿಯೇ ಪಿಂಡ ಜ್ಞಾನ ಗಂಗೆ ಉಗಮವಾಗಿ, ಗಂಗೋತ್ರಿ ಅಂದ್ರೆ ಗಂಗೆ ಉಗಮವಾಗುವ ಜಾಗ. ಗಂಗೆ ಉಗಮವಾದ ಜಾಗ ಅಂದ್ರೆ ಇಲ್ಲಿ ಮೊದಲ ನಮ್ಮದು ಪಿಂಡ ಸ್ಥಳ ಅಂತೇನದಲ್ಲ, ಅದೇ ಈ ಬ್ರಹ್ಮಜ್ಞಾನದ ಶಿವಜ್ಞಾನದ ಉಗಮ. ಬಹುದೂರ ಪ್ರಯಾಣ ಬೆಳೆಸಿ ಜ್ಞಾನ ಶೂನ್ಯ ಎಂಬ ಮಹಾಸಿಂಧು ಸಾಗರವನ್ನು ಸೇರುತ್ತಾಳೆ ಜ್ಞಾನಗಂಗೆ. ನೋಡ್ರಿ ಎಷ್ಟು ಚಂದ ಹೇಳ ನೋಡ್ರಿ. ಪಿಂಡ ಜ್ಞಾನ ಗಂಗೆ ಫಸ್ಟಿಗೆ ಪಿಂಡ ಸ್ಥಳದಿಂದ ಆರಂಭ ಆಗ್ತದಿಲ್ಲ, ಅದು ಲಾಸ್ಟಿಗೆ ಏನಾಗ್ತದ? ಜ್ಞಾನ ಶೂನ್ಯ ಸ್ಥಳ. ಆ ಜ್ಞಾನ ಶೂನ್ಯ ಸ್ಥಳ 21ನೇ ಪರಿಚ್ಛೇದದೊಳಗೆ ಏನದಲ್ಲ, ಅದು ಏನೇ ಜ್ಞಾನ ಶೂನ್ಯ ಸ್ಥಳ ಅಂದ್ರೆ ಸಾಗರ. ಈ ಒಂದು ಜ್ಞಾನ ಗಂಗೆ, ಪಿಂಡ ಜ್ಞಾನ ಗಂಗೆ ಉಗಮವಾಗಿ ಬಹುದೂರ ಪ್ರಯಾಣ ಬೆಳೆಸಿ ಜ್ಞಾನ ಶೂನ್ಯ ಮಹಾಸಿಂಧು ಸಾಗರವನ್ನ ಸೇರಿದ್ದಾಳೆ. ಈ ಸುದೀರ್ಘ ಯಾತ್ರೆಯನ್ನ ನಾವು ಸಂಯಮದಿಂದ
ಸಾವಧಾನದಿಂದ ಹಾಗೂ ಧೈರ್ಯ ಸ್ಥೈರ್ಯಗಳಿಂದ ಮಾಡಬೇಕಾಗಿದೆ. ಹಾಗೆಯೇ ನಾವು ಮಾಡಿದಾಗಲೇ ಅಂತಿಮ ಸಿದ್ಧಿ ಸನ್ನಿಹಿತವಾಗುತ್ತದೆ, ಅಂದ್ರೆ ಗುರಿ ತಲುಪುತ್ತೇವೆ. ಇದು ಉದ್ದೇಶ. ಈ ಉದ್ದೇಶ ಸಫಲಗೊಳ್ಳಬೇಕಾದ್ರೆ ನಾವು ಧೈರ್ಯದಿಂದ ಸಂಯಮದಿಂದ ನಾವು ಸಾಧನೆ ಮಾಡಬೇಕಾಗ್ತದ ಅಂತೇಳಿ ಏನಾಯ್ತು. ಈಗ ಅವತರಣಿಕೆ ಹೆಂಗಪ್ಪ ಇದು ಮುಟ್ಟಬೇಕಾದ್ರ ಅಂತ ಹೇಳಿದ್ರು. ರೇಣುಕರ ಶಾಸನದ ಆರಂಭ ಅದು ನಾಳೆ ಚಾಲು ಮಾಡೋಣ. ರೇಣುಕರು ಹೇಳಲಿಕ್ಕೆ ಶುರು ಮಾಡ್ತಾರೆ. ಈಗೇನಾಯ್ತು, ಉಪೋದ್ಘಾತ. ಅಗಸ್ತ್ಯ ಮಹರ್ಷಿ ಪ್ರಶ್ನೆ ಕೇಳಿದ್ರು, ರೇಣುಕರು ಹೇಳೋದಕ್ಕೆ ತಯಾರಾದ್ರು ಅಂತ. ಇವತ್ತ ಹ್ಯಾಂಗ್ ಇವ್ರು ತಯಾರಾದ್ರು, ಅವ್ರು ನಿನ್ನೆ ಹ್ಯಾಂಗ್ ಪ್ರಶ್ನೆ ಕೇಳಿದ್ರು ಅನ್ನೋಂಥದ್ದು ತಿಳ್ಕೊಂಡ್ರಿ. ನಾಳೆ ರೇಣುಕರು ಹ್ಯಾಂಗ ಇದನ್ನ ಆರಂಭ ಮಾಡ್ತಾರನ್ನೋದು ನಾಳೆ ಹೇಳ್ತಾರೆ. ಸಾಕಲ್ಲ ಇವತ್ತಿಷ್ಟು. 5/1 ಹಿಂಗ್ ಬರ್ಕೋಬೇಕು. 5-1 ಅಂತಂದ್ರೆ 5ನೇ ಪರಿಚ್ಛೇದ 1ನೇ ಶ್ಲೋಕ. ಅಥಾಗತ್ಯ ವಚಶ್ರುತ್ವ ರೇಣುಕೋ ಗಣನಾಯಕ ಧ್ಯಾತ್ವಾ ಕ್ಷಣಂ ಮಹಾದೇವಂ ಸಾಂಬಮಾಹ ಸಮಾಹಿತಂ. ಎಲ್ಲ ಶ್ಲೋಕಗಳು ನೀವು ಹೆಂಗ್ ವೇದಘೋಷ ಹಾಡ್ತಿರಲ್ಲ ಹಂಗೆ ಇದು ಕೂಡ ಹಾಡಬಹುದು. ಎಲ್ಲ ಶ್ಲೋಕಗಳು ಹಾಡ್ಲಿಕ್ಕೆ ಬರ್ತವೆ. ನಾಳೆಯಿಂದ ರೇಣುಕರ ಶಾಸನ ಆರಂಭ ಆಗ್ತದೆ. ಅದು ಏನು ಹೇಳ್ತಾರ, ಹೆಂಗೆ ಹೇಳ್ತಾರ ಅನ್ನೋದು ನಾಳೆ ತಿಳ್ಕೊಳ್ಳೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲರಿಗೂ ಶರಣ.